ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನಿವತ್ತು ಕೇವಲ 1 ಕಪ್ ಗೋಧಿ ಹಿಟ್ಟಿನಿಂದ ಓವನ್ ಇಲ್ಲದೇ ಬಿಸ್ಕೆಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಮಕ್ಕಳು ಕ್ರಿಸ್ಮಸ್ಗೆ ರಜಾ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನೀವು ಮಕ್ಕಳಿಗೆ ಒಂದು ಸಲ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸ್ಕೆಟು ತುಂಬ ಈಸಿಯಾಗಿ ನಾವು ಮನೆಯಲ್ಲೇ 15 ನಿಮಿಷ ತನಕ ನಾವು ಮಾಡಿಕೊಡ್ಬೋದು. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಒಂದು ಬೌಲಷ್ಟು ರವೆನ ತೊಗೊಂಡಿದ್ದೀನಿ. ನೋಡಿ, ನೀವು ಚಿರೋಟಿ ರವೆನಾದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಉಪ್ಪಿಟ್ಟು ರವೆ ಸಿಗುತ್ತೆ ನೋಡಿ, ಮೀಡಿಯಮ್ಮು, ಅದಾದರೂ ತೊಗೊಳ್ಳಿ. ಈಗ ನಾನು ಮಿಕ್ಸಿ ಜಾರ್ಗೆ 1 ಬೌಲಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಬೌಲಲ್ಲೇ ಅರ್ಧ ಬೌಲಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ, ಈ ಸಕ್ಕರೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ನೋಡಿ 2 ಏಲಕ್ಕಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಈಗ ಪೌಡರ್ ಮಾಡ್ಕೊಂಡು ಬರ್ತೀನಿ. ಇದು ಆದಷ್ಟು ಎಷ್ಟಾಗುತ್ತೆ ನೋಡಿ ಅಷ್ಟು ನಾವು ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ರವೆ ಇದ್ರೂ ಪರವಾಗಿಲ್ಲ, ಆಮೇಲೆ ನಾವು ಸ್ವಲ್ಪ ಕಲಿಸ್ಕೊಳ್ತೀವಲ್ಲ, ಸ್ವಲ್ಪ ನೆನೆಯುತ್ತೆ, ಏನಾಗೋದಿಲ್ಲ. ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ಮಿಕ್ಸರ್ ಮಾಡ್ಕೊಂಡಿದ್ದನ್ನ. ನಂತರ ನೋಡಿ ಅದೇ ಸೇಮ್ ಬೌಲಲ್ಲೇ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಇವಾಗ ನೋಡಿ, ನಾನು ಕಪ್ಪಲ್ಲಿ ತೊಗೊಂಡಿದ್ರೆ ಅದೇ ಸೇಮ್ ಕಪ್ಪಲ್ಲೇ ತೊಗೊಂಡ್ರೆ ಚೆನ್ನಾಗಿ ನಮಗೆ ಬಿಸ್ಕೆಟ್ ರೆಡಿ ಆಗುತ್ತೆ. ನಂತರ ನೋಡಿ ಇದಕ್ಕೆ ನಾನು 2 ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇದ್ದಿಲ್ಲ, ಇದಕ್ಕೆ ನಾನೀಗ ಎಣ್ಣೆನೂ ಹಾಕ್ಕೊಂಡ ನಂತರ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ. ಪೂರ್ತಿಯಾಗಿ ಇದು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಒಳಗೆ. ನಂತರ ಇದಕ್ಕೆ ನೋಡಿ ಈಗ ನಾನು ಹಾಲನ್ನ ತೊಗೊಳ್ತಾ ಇದ್ದೀನಿ. ಈಗ ನಾನು ಯಾವ ಬೌಲಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡಿ, ಗೋಧಿ ಹಿಟ್ಟು ಅದೇ ಬೌಲಲ್ಲಿ ಅಷ್ಟು ನಾನೀಗ ಹಾಲನ್ನ ಸೇರಿಸ್ಕೊಳ್ಳಲ್ಲ, ಅರ್ಧ ಅಷ್ಟೇ ಸೇರಿಸ್ಕೊಂಡು ಈಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಯಾವ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕು ಅಂತ ಅಂದರೆ ಫ್ರೆಂಡ್ಸ್, ಈಗ ನಾವು ಚಪಾತಿ ಮಾಡ್ಕೊಳ್ಬೇಕಾದ್ರೆ ಹಿಟ್ಟನ್ನ ಕಲಿಸ್ಕೊಂಡಿರ್ತೀವಲ್ಲ, ಆ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡ್ಕೊಂಡು ನೀವು ಹಾಲು ಹಾಕ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ನೀವು ಪೂರ್ತಿಯಾಗಿ ಹಾಕ್ಕೊಳ್ಳೋದು ಬೇಡ. ನಮಗೆ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ ಅಂತ ಅಂದರೆ ನೀವು ಬೇಕಂದರೆ ನೀರು ಕೂಡ ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನಾನೀಗ ಈ ಸ್ಪೂನ್ ತೆಕ್ಕೊಂಡು ಬಿಡ್ತೀನಿ. ಹಾಗೆಯೇ ನಾನು ಕೈಯಲ್ಲೇ ನೋಡಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತಿಲ್ಲ, ಆ ರೀತಿಯಾಗಿ ಕೈಯಲ್ಲೇ ಕಲಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬಿಸ್ಕೆಟು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಬೇಕಂದರೆ ಇದು ಹಾಗೆಯೇ ನೀವು ಮಾಡ್ಕೊಳ್ಬೋದು. ಈಗ ನಾನು ಎಣ್ಣೆಗೆ ಹಾಕಿ ನಾನು ಇದನ್ನು ಕರ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಚೆನ್ನಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನಂತರ ಇದಕ್ಕೊಂದು ಪ್ಲೇಟ್ ನಾನು ಮುಚ್ಚಿಟ್ಬಿಡ್ತೀನಿ. ಕೇವಲ ಒಂದು 5 ನಿಮಿಷ ಅಷ್ಟೇ ನಾನು ನೆನೆಯೋಕ್ಕೆ ಬಿಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಈಗ 5 ನಿಮಿಷ ಅಷ್ಟೇ ಸಾಕಿದು, ಜಾಸ್ತಿ ಇಟ್ಕೊಳ್ಳೋದು ಬೇಡ. ನೋಡ್ತಾ ಇದ್ದೆಲ್ಲ, ಈಗ ನಾನು ಒಂದು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜಿಗೆ ಬಿಸ್ಕೆಟ್ ಬೇಕು ಆ ಸೈಜ್ಗೆ ನಾವು ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಚಿಕ್ಕದೊಂದು ಉಳ್ಳೆನ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೊಂದು ಡಿಸೈನ್ ಕೊಡಬೇಕಲ್ವಾ, ಅದಕ್ಕೆ ನಾನು ಈ ರೀತಿಯಾಗಿ ಡಿಸೈನ್ನ ನಾನು ಕೊಟ್ಕೊಳ್ತೀನಿ. ನೋಡ್ತಾ ಇದೆಯಲ್ಲ, ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ, ಇದು ಜಾಲ್ರಿ. ಈಗ ನಾವು ಏನಾರ ಕರಿಬೇಕಾದ್ರೆ, ಫ್ರೈ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಲ್ಲ, ಅದರಲ್ಲೇ ನೋಡಿ ಈ ರೀತಿಯಾಗಿ ನಾನು ಪ್ರೆಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನೋಡಿ ನಿಧಾನಕ್ಕೆ ನೋಡಿ ಈ ಸೈಡಿಂದ ನಾನು ತೆಕ್ಕೊಳ್ತೀನಿ. ನೋಡ್ತಾ ಇದೆಯಲ್ಲ, ವಾವ್, ಚೆನ್ನಾಗಿ ಬಂದಿದೆ ಅಲ್ವಾ ಶೇಪು. ಇದೇ ರೀತಿಯಾಗಿ ನಾನು ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಒಂದು ನಾನು ಮಾಡಿಟ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಇನ್ನೊಂದು ಮಾಡ್ಕೊಳ್ತೀನಿ. ನೋಡಿ, ನಮಗೆ ಯಾವ ಸೈಜ್ ಬೇಕು ಒಂದೇ ಸಲ ನಾವು ಇದನ್ನು ಉಳ್ಳಿನ ಮಾಡಿಟ್ಕೊಳ್ಬೇಕಾಗುತ್ತೆ. ಅಂದರೆ ಬೇಗ ಬೇಗ ನಾವು ಇದನ್ನು ಪ್ರೆಸ್ ಮಾಡಿಕೊಂಡು ನಾವು ಇಟ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ನೋಡಿ ಬೇಗನೆ ಆಗೋಗುತ್ತೆ. ತುಂಬ ಈಸಿಯಾಗಿ ನಾವು ಒಂದು 10 ರಿಂದ 15 ನಿಮಿಷದಲ್ಲಿ ಈ ಬಿಸ್ಕೆಟ್ನ ನಾವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಬೇಗ ಆಗೋಗುತ್ತೆ. ನೋಡಿ, ಈ ಕಡೆಯಿಂದ ಸೈಡಿಂದ ಹಿಂಗೆ ತೆಗೆದ್ರೆ ನೋಡಿ ಯಾವ ರೀತಿಯಾಗಿ ಶೇಪ್ ಬರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ನಾನು ಎಲ್ಲನೂ ಕೂಡ ನೋಡಿ ಈಗ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ.
ನಾನೀಗ ನೋಡಿ ಗ್ಯಾಸ್ ಮೇಲೆ ನಾನು ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೆ, ಎಣ್ಣೆನೂ ಕಾದಿದೆ. ಇವಾಗ ನೋಡ್ಬೋದು ನೀವೀಗ ನಾನು ಒಂದೊಂದೇ ಹಾಕ್ಕೊಂಡು ನಾನೀಗ ಬಿಸ್ಕೆಟ್ನ ಕರ್ಕೊಳ್ತೀನಿ. ನಿಮಗೆ ಎಣ್ಣೆಲಿ ನೀವು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಾಗೆಯೇ ನೀವು ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ. ನೋಡಿ ತುಂಬಾ ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಇದು ಕೇವಲ ನೀವು 10-15 ನಿಮಿಷ ಅಷ್ಟೇ ಸಾಕಿದ್ದಕ್ಕೆ, ಟೈಮ್ ಜಾಸ್ತಿ ಕೊಡೋದು ಬೇಡ. ಅಷ್ಟರೊಳಗೆ ಈ ಬಿಸ್ಕೆಟು ರೆಡಿ ಆಗುತ್ತೆ. ಏನಾದರೂ ಮಕ್ಕಳು ಹಠ ಮಾಡಿದಾಗ ಈ ರೀತಿಯಾಗಿ ನೀವು ಬೇಗನೆ ಮಾಡಿಕೊಡ್ಬೋದು ಮಕ್ಕಳಿಗೆ. ದೊಡ್ಡವರು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಬಿಸ್ಕೆಟು. ನೋಡಿ ಈಗ ನಾನು ನಿಧಾನಕ್ಕೆ ನಾನೀಗ ತಿರುಗಿಸ್ಕೊಳ್ತೀನಿ. ಒಂದೇ ಸಲಿಗೆ ನಾನು ಹಾಕೊಂಡ ತಕ್ಷಣ ಇದನ್ನು ನಾವು ತಿರುಗಿಸ್ಕೊಳ್ಳೋದು ಬೇಡ. ಸ್ವಲ್ಪ ಎಣ್ಣೆಲೆ ಅದು ಸ್ವಲ್ಪ ಕೆಳಗೆ ಸ್ವಲ್ಪ ಬೇಯಲಿ ಅಂತ ಬಿಟ್ಟಿರ್ತೀನಿ. ಆಮೇಲೆ ನೋಡಿ ಈಗ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಪೂರ್ತಿಯಾಗಿ ಇದು ಕಡಿಮೆ ಉರಿ ಇಟ್ಕೊಂಡೆ ನಾವು ಇದನ್ನು ಬಿಸ್ಕೆಟ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ನಾವು ಜೋರು ಉರಿ ಇಟ್ಕೊಂಡು ಮಾಡಿಕೊಂಡ್ರೆ ಮೇಲೆಲ್ಲ ಕೆಂಪಾಗಿರುತ್ತೆ, ಒಳಗೆಲ್ಲ ಅದು ಇನ್ನು ಹಸಿ ಹಸಿಯಾಗಿ ಇರುತ್ತೆ. ಅದಕ್ಕೆ ನೋಡ್ಕೊಂಡು ನೀವು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ತಿರುಗಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದು ಹಸಿನೇ ಇದೆ, ಇನ್ನೂ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಒಂದು ಬ್ಯಾಚ್ ನಾನು ತೆಕ್ಕೊಂಡು ಬಿಡ್ತೀನಿ. ನೋಡಿ ಯಾವ ರೀತಿಯಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ. ನೋಡಿ ಟೈಮ್ ವೇಸ್ಟೂ ಆಗೋದಿಲ್ಲ, ಬೇಗ ಆಗೋಗುತ್ತೆ ಇದು ಬಿಸ್ಕೆಟ್ ರೆಸಿಪಿ. ಒಂದು ಸಲ ನೀವು ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿದೆ ಅಂತೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಬಿಸ್ಕೆಟ್ ಅಂತ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ನೋಡಿ ಇದೇ ರೀತಿಯಾಗಿ ನಾನು ಇನ್ನೊಂದು ಸ್ವಲ್ಪನೂ ಇಟ್ಕೊಂಡಿದ್ದೆ ನೋಡಿ ಮಾಡಿ, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಈಗ ಅದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ಎಲ್ಲನೂ ಕೂಡ ಇದೇ ರೀತಿಯಾಗಿ ಬಿಸ್ಕೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಿಸ್ಕೆಟ್ ರೆಡಿ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.